ಪಹಲ್ಗಾಮ್ನಲ್ಲಿ ನಡೆದಂತಹ ಘಟನೆಗೆ ಸಾಕಷ್ಟು ಜನ ಮೃತಪಟ್ಟರು. ಅದರ ಜೊತೆಗೆ ಈಗ ಕಾಶ್ಮೀರಕ್ಕೆ ಹೋಗುವಂಥವರ ಸಂಖ್ಯೆ ಕೂಡ ಇಳಿಮುಖ ಆಗ್ತಾ ಇರುವಂಥದ್ದು. ಪ್ರವಾಸಿಗರ ಮೇಲೆ ದಾಳಿಯಾದಂತಹ ಬೆನ್ನಲ್ಲೇ ಯಾರೂ ಕೂಡ ಪ್ರವಾಸಿಗರು ಕಾಶ್ಮೀರಕ್ಕೆ ಹೋಗ್ತಾ ಇಲ್ಲ. ಇದರ ಬೆನ್ನಲ್ಲೇ ಯಾರೆಲ್ಲ ಏಜೆನ್ಸಿಗಳ ಬಳಿ ಬುಕ್ಕನ್ನು ಮಾಡಿದ್ರು ಕಾಶ್ಮೀರಕ್ಕೆ ಹೋಗೋದಕ್ಕೆ ಅಂತ ಅವರೆಲ್ಲರೂ ಕೂಡ ಕ್ಯಾನ್ಸಲ್ ಮಾಡ್ಕೊಳ್ತಾ ಇರುವಂಥದ್ದು. ಕೆಲವೊಬ್ಬರು ಕ್ಯಾನ್ಸಲನ್ನು ಮಾಡಿಕೊಂಡ್ರೆ ಇನ್ನೂ ಕೆಲವೊಬ್ಬರು ಬೇರೆ ಕಡೆಗೆ ಹೋಗೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಎಲ್ಲೆಲ್ಲಿ ಅವರೆಲ್ಲ ಪ್ರಯಾಣ ಬೆಳೆಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ಮಾತನಾಡೋದಕ್ಕೆ ನಮ್ಮ ಜೊತೆ ದ್ವಾರಕನಾಥ್ ಅವರು ಇದ್ದಾರೆ. ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ಆಲ್ರೆಡಿ ಪಹಲ್ಗಾಮ್ನಲ್ಲಿ ನಡೆದಂತಹ ಘಟನೆ ನಮ್ಮೆಲ್ಲರಿಗೂ ಗೊತ್ತಿದೆ. ಆ ಘಟನೆ ಬೆನ್ನಲ್ಲೇ ಕಾಶ್ಮೀರಕ್ಕೆ ಹೋಗುವಂಥವರ ಸಂಖ್ಯೆ ಇಳಿಮುಖ ಆಗಿದೆ, ಕ್ಯಾನ್ಸಲ್ ಮಾಡ್ಕೋತಿದ್ದಾರೆ ಅನ್ನೋದು ಕೇಳ್ಪಟ್ವಿ. ನಿಜನಾ? ಹೌದು, ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. ಒಂದು 10% ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. ಆದರೆ ಈ ಮಕ್ಕಳ ರಜೆ ಮತ್ತು ಅವರವರ ಅನುಕೂಲಕ್ಕೆ ತಕ್ಕಂತೆ ಆಗಿರೋರು ಈ ಸಲ ಕಾಶ್ಮೀರ ಬೇಡ, ಬೇರೆ ಡೆಸ್ಟಿನೇಷನ್ ಹೋಗ್ತೀನಿ ಅಂದ್ಬಿಟ್ಟು ಹಿಮಾಚಲ, ಕುಲು ಮನಾಲಿ ಮತ್ತು ಬೇರೆ ಬೇರೆ ಆದಂತಹ ಒಂದು ಯಾತ್ರೆಗೆ ಹೋಗೋದಕ್ಕೆ ಅವ್ರು ಮಾಡಿದ್ದಾರೆ. ಅದನ್ನು ನಾವು ವ್ಯವಸ್ಥೆ ಮಾಡಿ ಕೊಡ್ತಾಯಿದ್ದೀವಿ. ಟೋಟಲ್ಲಾಗಿ ಹೇಳಬೇಕು ಅಂದರೆ ಒಂದು 30% ಈ ಕಾಶ್ಮೀರಕ್ಕೆ ಹೋಗೋಕ್ಕೆ ಮನಸ್ಸು ಮಾಡ್ತಾ ಇಲ್ಲ ಜನ. ಈ ಒಂದು ಮಿಕ್ಕಂಥವ್ರು ಈಗ ನಿಮ್ಮ ಹತ್ರ ಒಂದು 100 ತುಂಬ ಜನ ಬುಕ್ ಮಾಡಿರ್ತಾರೆ ಕಾಶ್ಮೀರಕ್ಕೆ ಹೋಗೋದಕ್ಕೆ ಅಂತ. ಮಿಕ್ಕಂಥವ್ರು ಏನು ಹೇಳ್ತಾ ಇದ್ದಾರೆ? ಮಿಕ್ಕವ್ರು ಹೇಳ್ತಾರೆ ಈ ವಾತಾವರಣ ಸ್ವಲ್ಪ ತಿಳಿಯಾಗಲಿ, ಆ ನಂತರ ನಾವು ಹೋಗೋಣ, ನಮಗೇನು ಅರ್ಜೆಂಟ್ ಇಲ್ಲ, ದುಡ್ಡು ನಿಮ್ಮ ಹತ್ರನೇ ಇರಲಿ, ನಿಮ್ಮ ಹತ್ರ ಇದ್ದರೆ ಬ್ಯಾಂಕಲ್ಲಿದ್ದಂಗೆ ಏನೂ ತೊಂದರೆ ಇಲ್ಲ, ಹಾಗಾಗಿ ನಾವು ಸ್ವಲ್ಪ ತಿಳಿ ಆದಮೇಲೆ ಕಾಶ್ಮೀರಕ್ಕೆ ಬರ್ತೀವಿ ಅನ್ನೋರು ಹಲವಾರು ಜನ ಇದ್ದಾರೆ. ಅದರ ಜೊತೆಗೆ ಇಲ್ಲ ದುಡ್ಡು ಕಟ್ಟಾಗಿದೆ, ಅದನ್ನು ಯಾಕೆ ನಾವು ಬೇರೆ ಡೆಸ್ಟಿನೇಷನಲ್ಲಿ ನೋಡಿಕೊಂಡು ಇದನ್ನು ಮುಗಿಸ್ಕೊಳ್ತೀವಿ ಅಂತ ನಾವು ಅಪೇಕ್ಷೆ ಪಡೋರು ಇದ್ದಾರೆ. ಆಗಲೇ ಸುಮಾರು ಜನ ಬೇರೆ ಬೇರೆ ಡೆಸ್ಟಿನೇಷನ್ನು, ಚಾರ್ಧಾಮ್ ಆಗಿರ್ಬೋದು, ಕುಲು ಮನಾಲಿ ಆಗಿರ್ಬೋದು, ಹಿಮಾಚಲ್ ಆಗಿರ್ಬೋದು, ನೈನಿತಾಲ್ ಆಗಿರ್ಬೋದು, ಕೌಸಾನಿ ಆಗಿರ್ಬೋದು, ಆ ಥರ ಬೇರೆ ಬೇರೆ ಡೆಸ್ಟಿನೇಷನ್ಗಳಿಗೆ ಆಲ್ರೆಡಿ ಪರಿವರ್ತನೆ ಮಾಡಿಕೊಂಡು ಅವರು ಈಗ ಹೊರಡೋಕ್ಕೆ ತಯಾರಾಗ್ತಾ ಇದ್ದಾರೆ ಮೇಡಮ್. ಸರ್, ಇನ್ನು 10% ಜನ ನಾವೆಲ್ಲೂ ಹೋಗಲ್ಲ ಅಂತ ಹೇಳಿ ಡಿಸೈಡ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರಿ. ಸೊ ಅವರೆಲ್ಲರಿಗೂ ಕೂಡ ರೀಫಂಡ್ ಆಗುತ್ತಾ ಅಮೌಂಟು? ಮೇಡಮ್, ನಮ್ಮ ಪ್ರವಾಸೋದ್ಯಮದಲ್ಲಿ ರೀಫಂಡ್ ಕೊಡೋದು ತುಂಬ ಕಷ್ಟವಾದಂತಹ ಪರಿಸ್ಥಿತಿ. ಯಾಕೆ ಅಂತಂದರೆ ಇದು ನೀವು ತಿಳಿದ ಹಾಗೆ ಸಾವಿರಾರು ಜನ ಈ ಸೀಸನ್ನಲ್ಲಿ, ಪೀಕ್ ಸೀಸನ್ನಲ್ಲಿ ಹೋಗೋದ್ರಿಂದ ನಾವು ಅವ್ರ ಪರವಾಗಿ ಮುಂಚಿತವಾಗಿ ಹಣನೆಲ್ಲ ಹೋಟೆಲ್ಗಳಿಗೆ, ಗಾಡಿಗಳಿಗೆ ತುಂಬಿರ್ತೀವಿ. ಅದರಿಂದ ಅವ್ರಿಗೆ ರೀಫಂಡ್ ಕೊಡೋಕ್ಕೆ ಅವಕಾಶ ಇರಲ್ಲ. ಅದ್ರ ಬದಲಿಗೆ ನಾವು ಈಗ ಸದ್ಯದಲ್ಲಿ ಅವ್ರು ಬರೋ ಪರಿಸ್ಥಿತಿ ಇಲ್ಲ ಅಂದರೆ ಕ್ಯಾನ್ಸಲ್ ಮಾಡಿದ್ರೆ ಯಾವ ದುಡ್ಡು ಬರೋದಕ್ಕೆ ಅವಕಾಶ ಇರಲ್ಲ. ಮುಂದಿನ ಟ್ರಿಪ್ನಲ್ಲಿ ನೀವು ಬನ್ನಿ, ನಿಮ್ಮ ಕೊಟ್ಟಿರ್ತಕ್ಕಂಥ ಹಣಕ್ಕೆ ನಾವು ಭದ್ರತೆ ಇಟ್ಟಿರ್ತೀವಿ, ತೊಂದರೆ ಇರಲ್ಲ. ಆ ದುಡ್ಡನ್ನು ಉಪಯೋಗಿಸ್ಕೊಂಡು ಬೇರೆ ಟ್ರಿಪ್ಪನ್ನು ನೀವು 6 ತಿಂಗಳಲ್ಲದೆ 1 ವರ್ಷದೊಳಗಡೆ ನೀವು ಮಾಡಿಕೊಡಿ ಅಂತ ವ್ಯವಸ್ಥೆನೂ ನಾವು ಮಾಡಿಕೊಟ್ಟಿದ್ದೀವಿ. ಆಲ್ರೆಡಿ ಇನ್ನೊಂದು ವಿಮಾನದ ಟಿಕೆಟ್ ದರ ಕೂಡ ಸಾಕಷ್ಟು ಕಡಿಮೆ ಆಗಿದೆ ಅಂತ ನಾವು ಆನ್ಲೈನಲ್ಲಿ ನೋಡ್ತಿದ್ವಿ. ಸೊ ನೀವು ಪ್ರತಿನಿತ್ಯ ಈ ಸೀಸನ್ನಲ್ಲಿ ನೀವು ಬುಕ್ ಮಾಡುವಂತಹ ಸಂದರ್ಭದಲ್ಲಿ ಈಗ ನಾಳೆಗೆ ನಾನು ಹೋಗಬೇಕು ಅಥವಾ ನಾಡಿದ್ದು ಹೋಗಬೇಕು, ತುರ್ತಾಗಿ ನಾನು ಹೋಗಬೇಕು ಅಂದರೆ ಎಷ್ಟು ಚಾರ್ಜ್ ಇರ್ತಾ ಇತ್ತು? ಇಲ್ಲ ಮೇಡಮ್, ಅದು ಪ್ರಾಯಶಃ ತಪ್ಪು ಮಾಹಿತಿ ಅಂತ ಅನ್ಕೋತೀನಿ. ಪ್ರಯಾಣದಲ್ಲಿ ಈ ಸಂದರ್ಭದಲ್ಲಿ ಕಮ್ಮಿ ಆಗಿದೆ ಅಂದರೆ ಜನ ಹೋಗೋದು ಕಮ್ಮಿ ಆಗಿದ್ದಾರೆ ಅನ್ನೋ ಒಂದು ಇಂಪ್ರೆಷನ್ನಿಂದ ಆ ಥರ ಹೇಳ್ತಾ ಇರಬಹುದು. ಆದರೆ ಅದು ಕಡಿಮೆನೂ ಆಗಿರಬಹುದು. ಆದರೆ ಪ್ರಯಾಣ ದರ ಇವಾಗ ನೀವು ಸಡನ್ನಾಗಿ ವಾರದ ಒಳಗಡೆ ಹೋಗಬೇಕು ಅಂದರೆ ಅದು ದುಬಾರಿಯಾಗೇ ಇರುತ್ತೆ. ಉದಾಹರಣೆಗೆ ಹೇಳಬೇಕು ಅಂದರೆ ಇರಬಹುದು. ಅದು ಇತ್ತು, ಯಾಕೆಂದರೆ ಈ ಒಂದು ಪರಿಸ್ಥಿತಿಯಲ್ಲಿ ನಾವು ವಿಮಾನದನ್ನು ಚೆಕ್ ಮಾಡೋಕ್ಕೆ ಹೋಗಿಲ್ಲ. ಆದರೆ ಕಮ್ಮಿ ಆಗಿರುತ್ತೆ. ಆದರೆ ನಾವು ಟಿಕೆಟ್ ಮಾಡೋ ಸಂದರ್ಭದಲ್ಲಿ ಇದೇ ನೀವೇನು ಇವಾಗ 10,000 ಅಂತ ಹೇಳಿದ್ರೆ ಅದು 30,000, 40,000 ತನಕನೂ ಇತ್ತು. ಸೀಸನ್ ಮೇಲೆ ಅದು ಯಾವಾಗಲೂ ಪ್ರೈಸ್ ವೇರಿಯೇಷನ್ ಆಗ್ತಾ ಇರುತ್ತೆ. ಈಗ ಕಡಿಮೆನೂ ಆಗಿದೆ ಪ್ರಯಾಣ ದರ. ಆದರೆ ಈಗ ಅವ್ರು ಟಿಕೆಟೆಲ್ಲ ಮುಂಚಿತವಾಗೇ ಬುಕ್ ಮಾಡಿರೋದ್ರಿಂದ ಆ ಕ್ಯಾನ್ಸಲ್ ಪಾಲಿಸಿಲಿ ಏನು ಅಪ್ಲೈ ಆಗುತ್ತೆ ಅದು ಅವ್ರಿಗೆ ರೀಫಂಡ್ ಬರುತ್ತೆ. ಅದನ್ನು ಅವ್ರ ಕಸ್ಟಮರ್ಗೆ ಕೊಡ್ತೀವಿ ನಾವು ವಾಪಸ್ಸು. ಅದನ್ನು ನಾವು ಕಂಪ್ನಿಗೆ, ನಮಗೂ ಪ್ಯಾಕೇಜ್ಗೂ ಮತ್ತು ಇದಕ್ಕೂ ಏನು ಸಂಬಂಧ ಇರೋಲ್ಲ. ಅವ್ರು ಏನು ಬುಕ್ ಮಾಡಿರ್ತಾರೆ ಅದು ದುಡ್ಡು ಅವ್ರಿಗೆ ಹೋಗುತ್ತೆ. ಸರ್, ಈಗ ಈ ಯಾತ್ರೆಗಳೆಲ್ಲ ಕ್ಯಾನ್ಸಲ್ ಆಗಿರೋದ್ರಿಂದ ಕಾಶ್ಮೀರದಲ್ಲಿರುವಂತಹ ಲೋಕಲ್ಸ್ಗೆ ತುಂಬ ಎಫೆಕ್ಟ್ ಆಗುತ್ತೆ ಅನ್ಸುತ್ತೆ. ಯಾಕಂದರೆ ಅವರು ತುಂಬ ಟೂರಿಸಮನ್ನು ನಂಬಿಕೊಂಡು ಅಲ್ಲಿ ವ್ಯಾಪಾರವನ್ನು ಮಾಡ್ತಾಯಿದ್ರು. ಕುದುರೆಯಲ್ಲಿ ಕೂರಿಸ್ಕೊಂಡು ಹೋಗೋದಿರಬಹುದು. ಅದರ ಜೊತೆಗೆ ಬೇರೆ ಬೇರೆ ಅವರೇನು ಪ್ರಾಡಕ್ಟ್ಗಳನ್ನು ತಯಾರು ಮಾಡ್ತಾರೆ, ಸೊ ಅಂಥವುಗಳನ್ನು ಸೇಲ್ ಮಾಡಿ ಅವರಿಗೆ ಒಂದಷ್ಟು ಹೆಲ್ಪ್ ಆಗ್ತಿತ್ತು. ಅವ್ರಿಗೆ ಎಫೆಕ್ಟ್ ಆಗಿದೆ ಅನ್ಸುತ್ತೆ? ಖಂಡಿತ ಆಗಿದೆ ಮೇಡಮ್. ಯಾಕೆ ಅಂದರೆ ಅವರ ಜೀವನ ಟ್ರಾವೆಲ್ಸ್ ಮೇಲೇ, ಟೂರಿಸಮ್ ಮೇಲೇ ಡಿಪೆಂಡ್ ಆಗಿರುತ್ತೆ. ಬೇರೆ ಯಾವುದೇ ವಿಧವಂತಹ ಅವರಿಗೆ ಕೈಗಾರಿಕಾ ಉದ್ಯಮ ಆಗಿರ್ಬೋದು ಅಥವಾ ಬೇರೆ ಉತ್ಪಾದನೆಗೆ ಯಾವುದೇ ಅವಕಾಶಗಳಿರಲ್ಲ. 90% ಆಫ್ ದಿ ಕಾಶ್ಮೀರ್ ಪೀಪಲ್ ಅವರು ಟೂರಿಸಮ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಆ ಟೂರಿಸಮ್ನೆಲ್ಲ ಜನ ಹೋಗದೇ ಇದ್ದಾಗ ಅವರಿಗೆ ಭಾರಿ ಹೊಡೆತ ಬಿದ್ದೇ ಬೀಳುತ್ತೆ. ಈಗ ನಾವು ಟೂರ್ ಕಳಿಸೋದಕ್ಕೆ ನಮಗೆ ಹೊಡೆತ ಬಿದ್ದಿರೋದ್ರಿಂದ ಅಲ್ಲಿ ವಾಸ್ತವ್ಯ ಆಗಿರೋರು, ಅದನ್ನೇ ನಂಬ್ಕೊಂಡು ಜೀವನ ಮಾಡೋರಿಗೆ ಖಂಡಿತವಾಗ್ಲೂ ಎಫೆಕ್ಟ್ ಆಗಿರುತ್ತೆ ಮೇಡಮ್. ಸರ್, ನೀವೊಂದು 3-4 ತಿಂಗಳ ಹಿಂದೆ ಬುಕ್ ಮಾಡಿರ್ತೀರ ಅನ್ಸುತ್ತೆ. ನಿಮಗೆ ಪರ್ಸ್ನಲ್ ಆಗಿ ಎಷ್ಟು ಲಾಸ್ ಆಗ್ತಾ ಇದೆ? ಅದು ಲಾಸ್ ಅಂತ ಹೇಳಿದ್ರೆ ಅದನ್ನು ನಾವು ವಿಮರ್ಶೆ ಮಾಡೋದು ತುಂಬ ಕಷ್ಟ. ಯಾಕೆಂದರೆ ಇನ್ನೂ ಕೆಲವೊಂದು 60% ಜನ ಇನ್ನೂ ಏನನ್ನೂ ಹೇಳಿಲ್ಲ ನಿಗದಿಯಾಗಿ ನಾವು ಹೋಗ್ತೀವಿ, ಮುಂದಿನ ಸಲ ಹೋಗ್ತೀವಿ ಅಂತ. ಆದರೆ ನಾವು ನಮ್ಮ ಪ್ರಯಾಣಿಕರಿಗೆ ಸುಖಕರವಾಗಿ ಅವ್ರು ಹಿತವಾಗಿರಬೇಕು, ನಮ್ಮಲ್ಲಿ ಬರೋದು ಅವ್ರು ಯಾತ್ರೆ ಮಾಡೋಕ್ಕೆ ಅಂತ ಅವ್ರಿಗೆ ಸಂತೋಷಪಡಿಸೋ ಧ್ಯೇಯದಿಂದ
ನಾವು ಲಾಸನ್ನು ಸ್ವಲ್ಪ ಪಕ್ಕಕ್ಕೆ ಇಟ್ಕೊಂಡು ಅವ್ರು ಏನು ಡೆಸ್ಟಿನೇಷನ್ ಕೇಳ್ತಾರೆ ಅಥವಾ ಯಾವ ಪ್ರಯಾಣ ಮಾಡ್ತಾರೆ, ಯಾವಾಗ ಬರ್ತಾರೆ ಅಂತ ನೋಡಿಕೊಂಡು ಅದನ್ನು ನಾವು ವ್ಯವಹಾರ ಮಾಡ್ತೀವಿ. ಇವಿಷ್ಟು ದ್ವಾರಕನಾಥ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ವಿದ್ಯಾಶ್ರೀ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.